ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಇವತ್ತು ಸ್ಪೆಷಲ್ ವ್ಲಾಗ್ ಯಾಕೆ ಅಂತಂದರೆ ಪ್ರಗತಿ ಬರ್ತಡೇ. ಸೊ ನಿನ್ನೆನೇ ನಾನು ಹೇಳಿದ್ದೆ ನಿಮಗೆ, ಎಲ್ಲರಿಗೂ ಗೊತ್ತು, ಸುಮಾರು ಜನ ಮೊನ್ನೆನೇ ಗೆಸ್ ಮಾಡಿದ್ರಿ ಪ್ರಗತಿ ಬರ್ತಡೇ ಅಲ್ವಾ ಅಂತ ಹೇಳ್ಬಿಟ್ಟು, ಹಾಗೆ ವಿಶಸ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಗ್ರೂಪ್ ಫೋಟೋ ಇತ್ತು ಪ್ರಗತಿಗೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಬೇಗ ಅಂದರೆ ರೆಡಿ ಮಾಡಿ ಅದೆಲ್ಲ ಮಾಡಿ ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಸಂಜೆನೇ ನಾನು ವ್ಲಾಗ್ನ ಮಾಡೋದು ಇವತ್ತು, ಯಾಕೆಂತಂದರೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ, ಅವರು ಬರಬೇಕು, ಎಲ್ಲರೂ ಒಟ್ಟಿಗೆ ಅಲ್ವಾ ಮಾಡಬೇಕು ಅಂತ. ಹಾಗೆ ನಾನು ಗಿಫ್ಟ್ ತೊಗೊಂಬಂದಿದ್ದಲ್ಲ, ಈಗ ಟೈಮ್ ಆಗೋಗಿದೆ, ಪ್ರಗತಿ ಬರೋಷ್ಟೊಳಗೆ ನಾನು ರ್ಯಾಪ್ ಮಾಡಿ ಇಡಬೇಕು. ಅದೊಂದು ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಬೇಕಾದರೆ ಕುಕಿಂಗ್ ಎಲ್ಲ ಮಾಡ್ಕೊಳ್ಳೋದು. ಇನ್ನು ಸಂಜೆ ಸುಮಾರು ಟೈಮ್ ಇದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಇವತ್ತು, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿಲ್ಲ. ಮನೇಲಿ ಪೂಜೆನೂ ಸಹ ಮಾಡಿಲ್ಲ, ಸೂತ್ಕ ಇತ್ತು ನಮ್ಮ ಮನೇಲಿ. ಸೊ ಹಾಗಾಗಿ ಒಂದು ಮಗು ಹುಟ್ಟಿದೆ ನಮ್ಮ ಫ್ಯಾಮಿಲಿಯಲ್ಲಿ, ಸೊ ಹಾಗಾಗಿ ನಮ್ಮ ಮನೇಲಿ ಸೂತ್ಕ ಅಂತ ಹೇಳಿ ಪೂಜೆಯನ್ನು ದೇವಸ್ಥಾನಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ವಿ. ನಮಗೂ ಕೂಡ ಆಗ್ತಾ ಇರಲಿಲ್ಲ. ಓಕೆ, ನೆಕ್ಸ್ಟ್ ಯಾವತ್ತಾದರೂ ಒಂದು ಸಂಡೇ ಸಿಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತೀನಿ. ಬನ್ನಿ ಇವಾಗ ಫಸ್ಟ್ ಗಿಫ್ಟ್ನ ಪ್ಯಾಕ್ ಮಾಡಿಬಿಡೋಣ. ಅವಳು ಇನ್ನೇನು ಬರೋ ಟೈಮ್ ಆಗೋಗಿದೆ, ಬಂದರೆ ಮುಗೀತು ನನ್ನ ಪ್ಲ್ಯಾನ್ ಎಲ್ಲ. ಸೊ ವ್ಲಾಗ್ನ ಶುರು ಮಾಡೋಣ. ಹಾಯ್ ನನ್ನ ಪ್ರೀತಿಯ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಪ್ರಗತಿ ಬರ್ತ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೀನಿ. ಹಿಂದಿನ ದಿನ ಸುಮಾರು ಜನ ವಿಶ್ ಮಾಡಿದ್ರಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಕೊಬ್ಬರಿ ಎಣ್ಣೆ ಹಾಕ್ಸಿದ್ವಲ್ಲ, ಅದರ ಹೊಟ್ಟು ಅಂದರೆ ಹಿಂಡಿ ಅಂತ ಏನು ಬರುತ್ತಲ್ಲ, ಅದನ್ನು ವಾಪಸ್ ಕೊಟ್ಟಿದ್ರು. ಕರೆಂಟ್ ಏನೋ ನಿಂತೋಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತೆಗಿಯೋಕ್ಕಾಗಿರ್ಲಿವಂತ, ಅದನ್ನು ತೆಗಿಯೋದಕ್ಕೂ ಕರೆಂಟ್ ಇರಬೇಕು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅದು ನಮ್ಮಮ್ಮಂಗೆ ಹಸು ಇದೆಯಲ್ಲ, ಹಸುಗೆ ಹಾಕೋಕ್ಕಾಗತ್ತೆ ಅಂತ ಇಸ್ಕೊಂಡು ಬಂದ್ವಿ. ಇನ್ನು ಪ್ರಗತಿ ಬರೋ ಟೈಮ್ ಆಗೋಯ್ತು, ಯಾಕೆಂದರೆ ಬೆಳಗ್ಗೆಯಿಂದ ಸ್ವಲ್ಪ ನನಗೆ ಫ್ರೀನೇ ಇದ್ದಿದ್ದಿಲ್ಲ. ನೈಟು ಬಂದಿದ್ದು ಲೇಟ್ ಆಯಿತು ಎಲ್ಲ ತೊಗೊಂಡು. ಇನ್ನು ಪ್ರಗತಿ ಬರೋಷ್ಟರಲ್ಲಿ ಏನಾದರೂ ಮಾಡಿ ಎಲ್ಲನೂ ಪ್ಯಾಕ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಕೊಟ್ಟರೆ ಅದು ಕ್ಯೂರಿಯಾಸಿಟಿ ಅಥವಾ ಇಷ್ಟ ಅದೆಲ್ಲ ಗೊತ್ತಾಗೋದಿಲ್ಲ. ಒಂದೊಂದೇ ಓಪನ್ ಮಾಡಿದ್ರೆ ಅವ್ರಿಗೊಂಥರ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದ್ದಂಗೆ ಹಿಂಗೋ ಹಂಗೆ ಎಲ್ಲನೂ ಪ್ಯಾಕ್ ಮಾಡಿಟ್ಟೆ. ಬಂದುಬಿಡ್ತಾರೆ, ಇನ್ನು 2 o'clock 2:30 ಆಗೋಗಿತ್ತು. ಬಂದುಬಿಟ್ರೆ ಕಷ್ಟ, ಎಲ್ಲ ಗೊತ್ತಾಗ್ಬಿಡುತ್ತೆ, ರಿವೀಲ್ ಆಗಿಬಿಡುತ್ತೆ, ಎಷ್ಟು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಬೇಗ ಫಸ್ಟ್ ಅದನ್ನು ಪ್ಯಾಕ್ ಮಾಡಿದೆ. ಇನ್ನು ಸಂಜೆ ಲೇಟಾಗಿ ಬರ್ತಾರೆ, ನನ್ನ ಹಸ್ಬೆಂಡ್ ಬರೋ ತನಕ ಏನು ನಾವು ಬರ್ತಡೇ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬ ಟೈಮ್ ಸಿಗುತ್ತೆ, ಅಡುಗೆ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿ ಅದನ್ನು ಮಾಡ್ಕೊಳ್ತಾ ಇದೆ. ಪ್ರಗತಿ ಬಂದಮೇಲೆ ಕೊಬ್ಬರಿ ಎಣ್ಣೆ ಮೇಲಿಟ್ಟಿದ್ವಿ, ಅಂತಂದರೆ ಈ ಎಣ್ಣೆ ಏನಿರುತ್ತಲ್ಲ ಮಿಕ್ಸ್ ಆಗಿ ಬರುತ್ತೆ, ಬ್ಲ್ಯಾಕ್ ಕಲರ್ ಎಲ್ಲ ಇರುತ್ತಲ್ಲ ಕೊಬ್ಬರಿಯಲ್ಲಿ, ಅದೆಲ್ಲ ಆಯಿಲಲ್ಲೂ ಪೂರ್ತಿ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಬಿಸಿಲಲ್ಲಿ ಇಟ್ಬಿಟ್ಟಿದ್ವಿ ಮೇಲೆ. ಅದು ಚೆನ್ನಾಗಿ ಮೆಲ್ಟ್ ಆಗುತ್ತಲ್ಲ, ಗಟ್ಟಿ ಇರುತ್ತೆ ಕೊಬ್ಬರಿ ಎಣ್ಣೆ, ಅದು ಮೆಲ್ಟಾಗಿ ಗಸ್ಟ ಅಂತ ಏನು ಹೇಳ್ತೀವಿ ಬ್ಲ್ಯಾಕ್ ಕಲರ್, ಅದೆಲ್ಲ ಕಾಣಿಸ್ತಾ ಇದೆ ನೋಡಿ. ಕ್ಯಾನ್ ಕೆಳಗಡೆ ಉಳಿದಿರುತ್ತೆ, ಆವಾಗ ಮೇಲ್ಗಡೆದನ್ನ ನಾವು ಅಡುಗೆಗೆ ಬಳಸ್ಕೋಬೋದು. ಸೊ ಈ ಥರ ಇಡಬೇಕು, ಇಲ್ಲಾಂದ್ರೆ ಅವಾಗವಾಗ ಬಿಸಿಲಲ್ಲಿ ಇಡ್ತಾ ಇದ್ರೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಜಾಸ್ತಿ ದಿವಸ ಯೂಸ್ ಮಾಡ್ಬೋದು, ಕೆಡೋದಿಲ್ಲ ಅಂತ ಹೇಳಿ. ಇನ್ನು ಅದನ್ನೆಲ್ಲ ಆಯಿಲ್ ಬಾಟ್ಲಿಗೆಲ್ಲ ಹಾಕ್ಕೊಳ್ತಾ ಇದೆ. ತುಂಬ ನೋಡಿ ನೀಟಾಗಿದೆ, ವೈಟ್ಗಾಗಿದೆ. ಪ್ಯೂರ್ ಕೋಕೋನಟ್ ಆಯಿಲು, ಗಾಣದಿಂದ ತೆಗೆದಿರೋದು, ಮತ್ತು ನಾವು ಸ್ಕಿನ್ ಮತ್ತು ಹೇರ್ಗೆ ಕೂಡ ಬಳಸ್ಬೋದು. ಹೇರ್ ಲಾಸ್ ಆಗಿದೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಹೌದು, ನನಗೆ ಲಾಸ್ಟ್ ನಾನು ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೆ, ಅದಾದಮೇಲೆ ನನಗೆ ವೈರಲ್ ಫೀವರ್ ಆಯಿತು. ಅದಾದಮೇಲೆ ಅದರ ಎಫೆಕ್ಟ್ ಏನಾಯಿತು ಅಂತಂದರೆ ನಾನು ಫೀವರೆಲ್ಲ ಕಡಿಮೆ ಆಗ್ತಾ ಅದು ಏರ್ ಫಾಲ್ ಕಂಟ್ರೋಲ್ಗೆ ಸಿಗದಲ್ಲೇ ಇರೋಷ್ಟು ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಮಧ್ಯೆ ಒಂದ್ಸರಿ ನಾನು ಬ್ಲಡ್ ಟೆಸ್ಟ್ ಮಾಡಿದಾಗಲೂ ನನಗೆ ಐರನ್ ಅಂಶ ತುಂಬ ಕಡಿಮೆ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಏರ್ ಫಾಲ್ ತುಂಬಾ ಆಗಿದೆ. ಏರ್ ಫಾಲ್ ಆದಾಗ ಮತ್ತು ರೀಗ್ರೋತ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದೇ ಇದರಲ್ಲಿಗೆ ನಾನು ತುಂಬ ಕೇರ್ ಮಾಡ್ತಾ ಇದ್ದೀನಿ. ನೋಡೋಣ, ಈಗ ಎಲ್ಲ ಬೇಬಿ ಹೇರ್ಸ್ ಎಲ್ಲ ಬಂದಿದೆ, ಬಟ್ ಅದು ಲೆಂತ್ ಬರೋ ತನಕ ಹೇರ್ ಥಿನ್ನಿಂಗ್ ಕಾಣಿಸುತ್ತೆ ಅಷ್ಟೇ. ಇನ್ನು ಈ ಲೈಟರ್ ಬಗ್ಗೆ ಕೇಳಿದ್ರಿ, ಇದು ಬಂದುಬಿಟ್ಟು ಚಾರ್ಜಿಂಗ್ ಲೈಟ್ ಮಾಡೋದು, ಚಾರ್ಜಿಂಗ್ ಮಾಡ್ಕೊಂಡು ಯೂಸ್ ಮಾಡೋದು. ನನ್ನ ಮನೇಲಿ ಅದು ಲೈಟರ್ ಪ್ರಗತಿ ಏನು ಮಾಡಿದ್ರು ಅಂದರೆ ಬೈ ಮಿಸ್ಟೇಕ್ ಪಾತ್ರೆ ಜೊತೆಗೆ ಸಿಂಕಿಗೆ ಹಾಕ್ಬಿಟ್ಟು ಒಂದು ಹಾಳಾಗಿತ್ತು. ಇನ್ನು ತರೋ ತನಕ ಅವಾಗ ನೋಡ್ತಾ ಇದೆ ತೊಗೊಳ್ಳೋಣ ಈ ಥರದೊಂದು ಅಂತ ಹೇಳಿ. ಸರಿ, ಇದು ಕ್ಯಾಂಡಲ್ ಹಚ್ಚೋದಕ್ಕಾಗುತ್ತೆ, ಗ್ಯಾಸ್ ಹಚ್ಚೋದಕ್ಕಾಗುತ್ತೆ, ಮತ್ತು ಇದೇನು ಹಾಳಾಗೋದಿಲ್ಲ, ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಬುಕ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಒಬ್ರು ಕೇಳಿದ್ರು ಇದು ಕ್ಯಾಂಡಲ್ಲು ದೀಪ ಎಲ್ಲ ಹಚ್ಬೋದಾ ಅಂತ. ಹಚ್ಬೋದು, ಆರಾಮಾಗಿ ಹಚ್ಬೋದು. ಚಾರ್ಜಿಂಗ್ ಮಾಡ್ಕೊಳ್ಳೋದು, ಆನ್ ಬಟನ್ ಇರುತ್ತೆ, ಅದರೊಳಗೆ ಹಚ್ಕೊಳ್ಳೋದು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನಿಮ್ಗೆ ಬೇಕಂತಂದರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೋಬೋದು. ಇನ್ನು ನನ್ನ ಮಗಳು ಬರ್ತಡೇಗೆ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಪ್ರಗತಿಗೆ ಏನು ಬೇಕು, ನಿನ್ಗೆ ಏನಾದರೂ ನಾನು ಸ್ಪೆಷಲಾಗಿ ಮಾಡ್ಕೊಡ್ಬೇಕು ಅಂತಂದರೆ ಏನು ಬೇಕು ಅಂತ ಕೇಳಿದ್ರೆ ಒಂದೇ ಮಾತು ಹೇಳೋದು, ಗುಲಾಬ್ ಜಾಮೂನ್ ಬೇಕು ಅಂತ. ಅದು ಪ್ರಗತಿ ಫೇವ್ರೇಟು. ಸರಿ, ಅದನ್ನು ಮಾಡೋಣ. ಅದು ಇಷ್ಟಪಡೋದ್ರಲ್ಲಿ ಒಂದು ರೆಸಿಪಿ ಅದಿರಲಿ, ಮಿಕ್ಕಿದ್ದು ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ.
ಹಾಗೆ ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಏನು ಅಂತ ಅಂದರೆ, ಪ್ರಗತಿ ನನ್ನ ಲೈಫಿಗೆ ಬಂದಿರೋದು ತುಂಬ ಕಷ್ಟ ಆದ ಟೈಮಲ್ಲಿ. ಅಂದರೆ ನಾನು ಆ್ಯಕ್ಚುಲಿ ಸಿಂಗಲಾಗಿ ಪವಿತ್ರ ಏನು ಒಂದು ಸ್ಟ್ರಗಲನ್ನು ಒಂದು ಲೈಫಲ್ಲಿ ಒಂದು ಸರ್ಟನ್ ಟೈಮ್ ಅಂತ ಇರುತ್ತೆ, ಅದನ್ನು ಹಿಂತಿರುಗಿ ನೆನೆಸ್ಕೊಂಡ್ರೆ ಅದು ತುಂಬ ಅಳು ಬರುತ್ತೆ ಅಥವಾ ಕೋಪ ಬರುತ್ತೆ. ಆ ಥರ ಒಂದು ಟೈಮಲ್ಲಿ ನನ್ನ ಜೊತೆಯಲ್ಲಿ ನನಗೆ ಒಂದು ಏನೋ ಪವರ್ಫುಲ್ಲಾಗಿ ನನ್ನ ಒಂದು ಆ ಸಿಚುವೇಶನ್ನ ಈಸಿಯಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ನನ್ನ ಜೊತೆ ಇದ್ದಿದ್ದು ಒಂದೇ ಒಂದು ಶಕ್ತಿ ಅಂತಂದರೆ ನನ್ನ ಮಗಳು ಹುಟ್ಟಿದ್ದು 1 ವರ್ಷ. ಅವಾಗ ಚೆನ್ನಾಗಿತ್ತು, ಅಮ್ಮ ಮನೇಲಿ ಇದ್ವಿ ನಾವು. 1.5 ವರ್ಷ ಆದಮೇಲೆ ನಾನು ಅಲ್ಲಿಂದ ನಂಗೆ ಸ್ಟಾರ್ಟ್ ಆಗಿದ್ದು. ನನ್ನ ಮಗಳು LKG ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ತನಕ ನನಗೆ ಒಂಥರ ತುಂಬ ಕಷ್ಟದ ಸಿಚುವೇಶನ್, ಅದನ್ನು ಹ್ಯಾಂಡಲ್ ಮಾಡಿರೋ ನನಗೆ ಮಾತ್ರನೇ ಗೊತ್ತು. ಏನಂತ ಅಂದರೆ, ಒಂದು ಟೈಮಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು, ನನ್ನನ್ನು ಈ ಥರ ಅಂದಿರೋರ ಮುಂದೆ ನಾನು ನಿಂತ್ಕೋಬೇಕು ಅಂತ ಯೋಚನೆ ಮಾಡಿ ಒಂದು ಕುಚ್ಚು ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀನಿ. ಸೊ ಅದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಸುಮಾರು ಸರಿ ನಾನು ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ. ಈಗ ಪ್ರೀತಮ್ನ ಮನೇಲಿ ಬಿಟ್ಟು ಹೋದಾಗ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ, ಅವನ ಮನೇಲಿ ಹೆಂಗೆ ಬಿಟ್ಟು ಹೋಗ್ತೀರಾ, ಸೇಫಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಒಂಥರ ಯೋಚನೆ ಮಾಡಿ ಒಂದು ಸೇಫ್ಟಿನ ನೋಡಿಕೊಂಡೆ ಆಚೆಗೆ ಹೋಗಿರ್ತೀನಿ. ಇದೇ ಸಿಚುವೇಶನ್ ಅವಾಗಲೂ ಇತ್ತು ನನಗೆ. ಅದು ತುಂಬ ನೆನಪಾಯಿತು ಪ್ರಗತಿ ಬರ್ತಡೇ ದಿವಸ. ಪ್ರಗತಿ ಅವಾಗ UKG ಹೋಗ್ತಾಯಿತ್ತು. ಮನೆಯಲ್ಲೇ ಬಿಟ್ಬಿಟ್ಟು ನಾನು ಸಡನ್ಲಿ ನನಗೆ ಕುಚ್ಚಿಗೆ ಆರ್ಡ್ರ್ ಬಂದುಬಿಟ್ಟಿರ್ತಾ ಇತ್ತು. ಅಂದರೆ ಅದು ಸೀರೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ, ಅವ್ರು ಕೊಟ್ಬಿಡ್ತಾಯಿದ್ರು. ಸೊ ಕೊಟ್ಟ ತಕ್ಷಣ ನನಗೆ ಅದಕ್ಕೆ ಥ್ರೆಡ್ ತರಲೇಬೇಕಿತ್ತು, ಯಾಕೆಂದರೆ ರೆಡಿ ಥ್ರೆಡ್ ನನ್ನ ಹತ್ರ ಇರ್ತಾ ಇರಲಿಲ್ಲ. ಆವಾಗ ನಾನೇನು ಮಾಡ್ತಾಯಿದ್ದೆ, ಪ್ರಗತಿನ ಮನೇಲಿ ಇಲ್ಲೇ ಇರು ಪಾಪ, ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ, ಮಮ್ಮಿ ಬರೋ ತನಕ ಡೋರ್ ಓಪನ್ ಮಾಡಬಾರ್ದು, ನಾನು ಹಿಂಗೆ ಹೇಳ್ತೀನೋ ಅದು ಅಚ್ಚುಕಟ್ಟಾಗಿ ಹಂಗೆ ಕೇಳ್ತಾಯಿತ್ತು. ಸರಿ ಅಂತ ಏನಾದ್ರು ತಿನ್ನೋಕೆ ಹಾಕ್ಕೊಟ್ಬಿಟ್ಟು TV ಹಾಕಿ ನಾನು ಡೋರ್ ಲಾಕ್ ಮಾಡಿಕೊಂಡು ಒಂದೇ ಉಸಿರಿಗೆ ಹೋಗ್ತಾಯಿದ್ದೆ. ಇವಾಗೆಲ್ಲ ಓಲಾ ಊಬರ್ ಎಲ್ಲ ಇದೆ, ಮತ್ತು ಅವಾಗ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ ನನಗೆ ಓಲಾ ಊಬರ್ಗೆಲ್ಲ ಖರ್ಚು ಮಾಡೋ ಅಷ್ಟೊಂದು. ಸೊ ಅವಾಗ ಒಂದೇ ಉಸಿರು ಮಾರ್ಕೆಟು, RT ನಗರಲ್ಲಿ ಒಂದು ಮಾರ್ಕೆಟ್ ಇತ್ತು, ಒಂದು ದೊಡ್ಡ ಮಾರ್ಕೆಟೇ ಇದೆ ಆ ಲೈನ್ ಪೂರ್ತಿನಿ. ಅಲ್ಲಿ ಹೋದರೆ ಎಲ್ಲ ಥರ ಥ್ರೆಡ್ಡು ಸಿಗ್ತಾಯಿತ್ತು. ಒಂದೇ ಉಸಿರಲ್ಲಿ ನಡ್ಕೊಂಡು, ಅಂದರೆ ನಮ್ಗೆ ಭಯ ಇರುತ್ತಲ್ಲ, ಮನೇಲಿ ಮಗು ಬಿಟ್ಟು ಬಂದಿದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಒಂದು ಉಸಿರಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಥ್ರೆಡ್ಡು, ಮಣಿ, ಅದು ಇದು ಏನೇನು ಬೇಕು ಆ ಸೀರೆ ಮ್ಯಾಚಿಂಗ್ ತರಬೇಕು. ಯಾಕೆಂತಂದರೆ ಯಾವಾಗಲೂ ಅಷ್ಟೇ ಮ್ಯಾಚಿಂಗ್ ಇಲ್ಲ ಅಂತಂದರೆ ಏನೂ ಸಿಗೋದೇ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದೇ ಉಸಿರಿಗೆ ಹೋಗ್ತಾ ಇದೆ. ಅದನ್ನೆಲ್ಲ ತೊಗೊಂಡು ಬಂದು ನನ್ನ ಮಗಳನ್ನ ತಬ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದೆ, ಎಷ್ಟು ಒಳ್ಳೆ ಹುಡುಗಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಆರಾಮಾಗಿ ಇದೆಯಲ್ಲ ಅಂತ ಹೇಳಿ. ಸೊ ಇದೆಲ್ಲ ನಂಗೆ ತುಂಬ ನೆನಪಾಯಿತು. ನಿಜವಾಗ್ಲೂ ನನಗೊಂದು ನನ್ನ ಶಕ್ತಿಯಾಗಿ ನಿಂತ್ಕೊಂಡಿದ್ದು ನನ್ನ ಮಗಳು. ನನ್ನ ಕಣ್ಣಲ್ಲಿ ಒಂದು ದಿನ ನೀರು ಬಂದ್ರೂ, ಅದು ಚಿಕ್ಕ ಮಗು, ಗೊತ್ತಾಗ್ತಾ ಇರಲಿಲ್ಲ ಏನೇನು, ಅದಕ್ಕೆ ಬಂದು ಹಿಂಗೆ ಒರೆಸ್ತಾ ಇತ್ತು. ನಾನು ಅಳೋದು ಇಷ್ಟ ಆಗ್ತಾ ಇರಲಿಲ್ಲ, ನನ್ನನ್ನು ಯಾರೋ ಬೈಯೋದು ಇಷ್ಟ ಆಗ್ತಾ ಇರಲಿಲ್ಲ, ನನ್ನ ಮುಂದೆ ವಾಯ್ಸ್ ರೈಸ್ ಮಾಡಿದ್ರೆ ಯಾರನ್ನೂ ಬಿಡ್ತಾ ಇರಲಿಲ್ಲ ನನ್ನ ಮಗಳು. ಆ ಥರ ನನ್ನ ಮಗಳಿದ್ದಿದ್ದು. ಸೊ ನಾನು ತುಂಬ ಅದೃಷ್ಟವಂತೆ. ಮೊದಲೇ ನನಗೊಂದು ಸಪೋರ್ಟಿವ್, ದೇವರಿಗೆ ಗೊತ್ತಿತ್ತು ಮುಂದೆ ನಿನಗೆ ಎಮೋಷ್ನಲಿ ತುಂಬ ಒಂದು ಶಕ್ತಿ ಬೇಕು ನಿನಗೆ, ಅದಕ್ಕೋಸ್ಕರನೇ ಮಗು ಅಂತ. ಸೊ ಅದಕ್ಕೆ ನನಗೆ ಕೊಟ್ಟಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಪ್ರತಿ ಸಲ ಅಷ್ಟೇ ಸುಮಾರು ಜನ ಕೇಳ್ತಾರೆ ಹೆಂಗೆ ಇದೆಲ್ಲ ಅಂತ ಹೇಳಿ. ಇವಾಗ ಏನು ಅಂತಂದರೆ, ಈ ಮಕ್ಕಳು 6 ಗಂಟೆಗೆ ಹೆಂಗೆ ಹೋದ್ರು, ಸ್ಟಾರ್ಟಿಂಗಿಂದನೂ ಪ್ರಗತಿಗೆ ಅದೇ ಅಭ್ಯಾಸ ಆಗಿರೋದು. 5 ಗಂಟೆ 6 ಗಂಟೆಗೆಲ್ಲ ಅಮ್ಮು ಸ್ಕೂಲ್ ಟೈಮ್ ಆಯಿತು, ಇಷ್ಟೇ ನಾನು ಹೇಳ್ತಾ ಇದ್ದಿದ್ದು. LKG UKG ನರ್ಸರಿ ಎಲ್ಲ ಟೈಮಲ್ಲೂ ಅಮ್ಮು ಸ್ಕೂಲಿಗೆ ಟೈಮ್ ಆಯಿತು, ಅದೊಂದೊಂದು ವಾಯ್ಸು ನಂದೊಂದು ಸೌಂಡು. ಪ್ರಗತಿ ಪಟ್ಟಂತ ಎದ್ದು ರೆಡಿಯಾಗಿ ಎದ್ದು ನಿಂತ್ಕೊಂಡ್ಬಿಡೋದು. ದೂಸರ ಇನ್ನೊಂದ್ಸರಿ ನಾನು ಕೂಗಬೇಕು, ಕರಿಬೇಕು, ಅಳಿಸ್ಬೇಕು, ಜೋರಾಗಿ ಅಳೋದು, ಸ್ಕೂಲ್ಗೆ ಹೋಗಲ್ಲ, ಇದು ಯಾವುದೂ ಯಾವತ್ತೂ ಮಾಡಿಲ್ಲ. ಯಾಕೆಂದರೆ ನಾನು ಒಬ್ಬಳೇ ಇದ್ದಿದ್ದು ಅವಾಗ ಅವಳ ಜೊತೆ, ನಾನು ನನ್ನ ಮಗಳು ಇಬ್ಬರು. ಸೊ ಎಷ್ಟೋ ಸಾವಿರ ನೆನಪುಗಳಿದೆ ಪ್ರಗತಿ ಜೊತೆಗೆ, ಹಂಚ್ಕೊಳ್ಳೋಷ್ಟು ದೊಡ್ಡ ನೆನಪಿದೆ. ಬಟ್ ನನ್ನ ಆ ಟೈಮ್ ಇದೆಯಲ್ಲ, ತುಂಬ ಕಷ್ಟ ಟೈಮು. ಅಪ್ಪನೂ ಅವಾಗ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ನನ್ನ ಮುಖದಲ್ಲಿ ಒಂದು ನಗು ಬರೋ ಕಾರಣ ನನ್ನ ಮಗಳು. ನನ್ನ ಜೊತೆ ನನಗೊಂದು ದೊಡ್ಡ ಸಪೋರ್ಟಿವ್ ಆಗಿ, ಅಂದರೆ ಎಲ್ಲನೂ ಮರೆತು ಒಂದು ಇದನ್ನು ಧೈರ್ಯವಾಗಿ ಮುಂದೆ ತೊಗೊಂಡೋಗೋಕ್ಕೆ ಅಂತ. ಸೊ ಇದಿಷ್ಟು. ಆ್ಯಂಡ್ ನಾನು ಇವತ್ತು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ, ನಾನು ಬೇಕಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ. ತುಂಬ ಈಸಿಯಾಗಿ ಕಾರ್ನ್ ಚಾಟ್ ಮಾಡಿದೆ, ಮತ್ತು ಪನ್ನೀರ್ ಆಲೂ ಫ್ರೈ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಕೇಕ್ ಕೂಡ ಮಾಡಿದೆ, ಚಾಕ್ಲೇಟ್ ಕೇಕ್, ಪುಟಾಣಿ ಕೇಕ್ ಮಾಡಿದೆ, ಜಾಮೂನ್ ಮಾಡಿದ್ದೆ, ಆಮೇಲೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿಕೊಂಡೆ. ಸೊ ಇದಿಷ್ಟು. ಏನಾದರೂ ಜ್ಯೂಸ್ ಮಾಡೋಣ ಅಂದ್ಕೊಂಡೆ, 9:30 10 o'clock ಆಗೋಗಿತ್ತು. ಇನ್ನು ಜಾಸ್ತಿ ಊಟ ಮಾಡಿದ್ರೆ ಅದು ಡೈಜೆಷನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಲಿಮಿಟಾಗೆ ಮಾಡ್ಕೊಂಡ್ವಿ ಎಲ್ಲ, ಎಷ್ಟು. ಆಮೇಲೆ ಏನಾದರೂ ಸರ್ಪ್ರೈಸಾಗಿ ಹಿಂಗೆ ನನ್ನ ಮಗಳಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ, ಲೈಟಿಂಗ್ಸ್ ಹಾಕಿ ಈ ಥರ ಎಲ್ಲ ರೆಡಿ ಮಾಡೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಏನು ದೊಡ್ಡ ಆಸೆ ಇಲ್ಲ ನನ್ನ ಮಗಳಿಗೆ, ಇಲ್ಲ ಕೇಳೋದು ಇಲ್ಲ. ನಾವೇ ಅರ್ಥ ಮಾಡ್ಕೊಂಡು ಕೊಡ್ಸಿದ್ರೆ ಓಕೆ, ಇಲ್ಲ ಅಂದರೆ ಇಲ್ಲ, ಅದಕ್ಕೆ ಬಾಯ್ಬಿಟ್ಟು ಏನೂ ಕೇಳಲ್ಲ. ಏನೋ ಫಸ್ಟ್ ಒಂದು ಡ್ರೆಸ್ ಕೊಡಿಸಿದ್ದೆ ನಾನು, ಇದು ಚೆನ್ನಾಗಿತ್ತು. ಬಟ್ ದೇವಸ್ಥಾನಕ್ಕೆ ಇವತ್ತು ಹೋಗಂಗಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಡ್ರೆಸ್ ಹಾಕ್ಕೊಳ್ಳಿಲ್ಲ. ಈ ಡ್ರೆಸ್ನ ಇನ್ನೊಂದು ದಿವಸ ಹಾಕ್ಕೊಳ್ಳಿವಂತೆ, ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನ. ನಾನು ಒಂದು ಸ್ಪೆಷಲ್ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇತ್ತು, ಸದ್ಯ ಆಗಲಿಲ್ಲ. ಬರ್ತಡೇ ದಿನ ತುಂಬ ಬ್ಯುಸಿ, ಬರ್ತಡೇ ದಿವಸ ಎಲ್ಲಿ ಹೋಗೋದು, ಏನು ಮಾಡೋದು, ಹೊರಗಡೆ ಹೋದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಡ್ರೆಸ್ನ ನಾನು ಅವತ್ತು ಹಾಕ್ಕೊಳ್ತೀನಿ ಅಂತ ಅಂದರು. ಅದಕ್ಕೆ 2 ಡ್ರೆಸ್ ತೊಗೊಂಡು ಬಂದಿದ್ದೆ, ಒಂದನ್ನು ಇವತ್ತು ಹಾಕ್ಕೊಂಡಿದ್ದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ. ಈಗ ನನ್ನ ಹಸ್ಬೆಂಡ್ ಬಂದರು, 10 ಆಗೇ ಹೋಯ್ತು.
ಏನಪ್ಪ ಈಗ ಓಪನ್ ಕ್ಲೋಸ್ ಮಾಡಿ ಹ್ಯಾಪಿ ಬರ್ತ್ಡೇ ಟು ಯು. ಅಕ್ಕನ್ ಕೇಕ್ ಕೊಡು. ಪ್ರೀತು ಬಾಯಿಲೆ ಬಾ. ನೀನೆಲ್ಲ ಮೊದಲು ವೇಟ್ ವೇಟ್ ವೇಟ್. ಪ್ರೀತು ಹ್ಯಾಪಿ ಬರ್ತ್ಡೇ ಟು ಯು. ಅಮ್ಮು ಹೇಳು. ಅಮ್ಮು ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಪ್ರಗತಿ. ಮೇಕ ಓನ್ಲಿ ನಿಮ್ಮ ಡ್ಯಾಡಿ ಆಡು. ಚಿಕ್ಕದ್ ಕಟ್ ಮಾಡ್ಬಿಟ್ಟೆ ಪ್ರೀತಿಗೆ ಅಂತ. ಹ್ಯಾಪಿ ಬರ್ತ್ಡೇ ಪ್ರಗತಿ. ನಿನ್ಗೂ ಸಾಕ. ಚೆನ್ನಾಗಿದ್ಯಾ? ನನಗೆ ಬಿಡ್ರೆ ಅಕ್ಕನ ನೋಡ್ದೆ ಕೇಕ್ ಕೊಡ್ಬೇಡ ಅವನಿಗೆ. ಏನು ಏನು ಗುಲ್ಕಂಬ ಗುಲಾಬ್ ಜಾಮೂನ್. ಇವತ್ತು ತುಂಬಾ ಸಿಂಪಲ್ ಆಗೇ ಮಾಡಿದ್ದೆ, ಜಾಸ್ತಿ ಏನು ಮಾಡಿಲ್ಲ. ಇದು ಹಾಗೆ ಲಾಸ್ಟಲ್ಲಿ ಕೇಕು, ಫ್ರೈಡ್ ರೈಸು, ಸ್ವಲ್ಪ ಕಾರ್ನ್ ಸಲಾಡ್ ಮಾಡಿ ಸ್ವೀಟ್ ಮತ್ತೆ ಜಾಮೂನ್ ಮಾಡಿದ್ದೀನಿ. ಸೊ ಇದಿಷ್ಟು ಇವತ್ತು ಪ್ರಗತಿಗೋಸ್ಕರ ಮಾಡಿರೋದು. ಇಷ್ಟೇ ಇವತ್ತು ಸಿಂಪಲ್ ಆಗಿ ಇತ್ತು. ಸಾಕು ಅಂತ ಅನಿಸ್ತು. ಯಾಕೆಂತಂದರೆ ನೈಟು 8:30 ಮೇಲೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಊಟ ಮಾಡೋದಿಲ್ಲ. ನನ್ನ ಹಸ್ಬೆಂಡು ಕೂಡ ತಿನ್ನೋದಿಲ್ಲ. ಸೊ ಬರ್ತಡೇ ಅಂತ ಹೇಳ್ಬಿಟ್ಟು ಒಂದಿಷ್ಟು ಊಟ ಮಾಡೋಣ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಇಷ್ಟು ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗನೆ ಆಗೋಗ್ತಾ ಇತ್ತು. ಏನದು ಹಿಂಗಿದೆ ಅನ್ನಂಗೈತಾ? ಹಾ ತಿನ್ನು ತಿನ್ನು. ಏನಾದ್ರು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಇಲ್ವಾ? ಡ್ರೆಸ್ ಕೊಡ್ಸಿದ್ದೀನಲ್ಲ, ಸೊ ನಿಂಗೋಸ್ಕರ ಏನೋ ಗಿಫ್ಟ್ ತೊಗೊಂಬಂದಿದ್ದೀನಿ, ಕೊಡ್ತೀನಿ ಆಯ್ತಾ? ಪ್ರಗತಿಗೋಸ್ಕರ ನೀವು ಒಂದೊಂದೇ ಓಪನ್ ಮಾಡ್ಬೇಕಾಯ್ತಾ? ಈಗ ನಿನ್ಗೆ ಎಷ್ಟು ಇಯರ್ಸ್ ಕಂಪ್ಲೀಟು ಅಷ್ಟು ಗಿಫ್ಟ್ ಇದೆ ಆಯ್ತಾ? ಗೆಸ್ ಮಾಡು ಫಸ್ಟ್ ಅದ್ರೊಳಗೆ ಏನೈತೆ ಅಂತ. ಗೆಸ್ ಮಾಡೋಕ್ಕಾದ್ರೆ ಓಪನ್ ಅದು ಟಚ್ ಮಾಡಿ ನೋಡಿ, ನಿಂಗೆ ಏನು ಅನ್ಸುತ್ತೆ? ಡ್ರೆಸ್ಸಾ? ಓಪನ್ ಮಾಡಿ. ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾರಲ್ಲ, ಒಂದು ಬ್ಯಾಕ್ ಬೇಕಿತ್ತು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಚೆನ್ನಾಗಿದ್ಯಾ? ಹಾಂ, ಇಷ್ಟ ಆಯ್ತಾ? ಇನ್ಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಇದನ್ನೇ ತೊಗೊಂಡೋಗಿ, ಓಕೆನಾ? ಸೊ ಚಿಕ್ಕದಾಗಿ ಬೇಕಿತ್ತು, ನನ್ನ ಹತ್ರ ದೊಡ್ಡದಿತ್ತು, ದೊಡ್ಡದು ಹಾಕೊಂಡು ಹೋಗೋಕ್ಕಲ್ಲ, ಬರೀ ವಾಟರ್ ಬಾಟಲ್ಲು ಮತ್ತು ಇದನ್ನು ತೊಗೊಂಡೋಗೋಕ್ಕೆ ಅಂತ ಹೇಳಿ. ಸೊ ಇದು ಯೂಸ್ ಆಗುತ್ತೆ ಅಂತ ಇದೊಂದು ಗಿಫ್ಟ್. ಏನಿರಬಹುದು? ಗೆಸ್ ಇಲ್ವಾ? ಓಪನ್ ಮಾಡಿ. ಇದು ನೆಕ್ ಪಿಲ್ಲೋ. ಇದು ನೆಕ್ ಪಿಲ್ಲೋ. ಪ್ರಗತಿ ಕಾರಲ್ಲಿ ಮಲಗ್ತಿದ್ದಂಗೆ ನಿದ್ದೆ ಮಾಡೋ ಅಭ್ಯಾಸ. ನನ್ನ ವ್ಯೂವರ್ ಎಷ್ಟೊಂದ್ಸರಿ ಹೇಳ್ತಾ ಇದ್ರು ಪ್ರಗತಿಗೆ ಒಂದು ನೆಕ್ ಪಿಲ್ಲೋ ಕೊಡ್ಸಿ ಅಂತ. ಅದಕ್ಕೆ ಅದು ಯೂಸ್ ಆಗತ್ತಲ್ಲ ಅಂತ ಅದು ಒಂದು. ಪ್ರೀತು ನಿಂಗೂ ಬೇಕಾ?
ಪ್ರೀತು ನಿಧಾನ, ಕರೆಂಟ್ ಬಂತು. ಓಡು ಓಡು ಓಡು, ನಿಧಾನಕ್ಕೆ ಹೋಗ್ಬೇಕು. ಮತ್ತೆ ಹೋಯ್ತು. ಅವಾಗಲೇ ಈ ಲೈಟ್ ಬರ್ಲಿಲ್ಲ. ಇಲ್ಲ, ತಾಚಿ ಮಾಡೋದು ಹೆಂಗೆ? ಡ್ಯಾಡಿ ತೋರ್ಸು. ತಾಚಿ ಮಾಡು. ಸೂಪರ್. ತಾಚಿ ಮಾಡು. ಪ್ರೀತಿ ತಾಚಿ. ತಾಚಿ ಮಾಡೋದಾ? ಈಗ ನೆಕ್ಸ್ಟ್ ನಮಗೂ ಕೂಡ ಟೈಮೇ ಸಿಕ್ಕಿಲ್ಲ, ಯಾವ್ದು ಹೆಂಗೈತೆ ಅಂತ ನೋಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಪಟ ಪಟ ಅಂತ ನೋಡಿ ಹಂಗಂಗೆ ಚೆನ್ನಾಗಿದೆ ಇದು. ನೆಕ್ಸ್ಟ್ ಯಾವ ತಗೊಂಡ್ಯಾ? ಗೆಸ್. ಸಣ್ಣ ಸಣ್ಣ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಕ್ಕೆ ನನಗೆ ಗೊತ್ತಾಗಲಿಲ್ಲ, ಸೊ ಅದಕ್ಕೆ ಹಂಗೆ ಗೆಸ್ ಮಾಡ್ದ. ಏನು? ಪ್ರಗತಿಗೆ ಅಂತ ಹೇಳ್ಬಿಟ್ಟು ಇದೊಂದು ಬಟರ್ಫ್ಲೈ ಕ್ಲಿಪ್ ತುಂಬಾ ಚೆನ್ನಾಗಿತ್ತು. ಪ್ರಗತಿ ಕೂದಲಿಗೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದು ಒಂದು, ಮತ್ತೆ ಎರಡು ಈ ತರ ಹಾಕೊಳ್ಳೋಕೆ. ಇದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ ಆಗುತ್ತಲ್ವಾ, ಇಷ್ಟ ಆಗುತ್ತೆ ಅಂತ ಹೇಳಿ ಇದು ಒಂದು ಹೇರ್ ಕ್ಲಿಪ್ಪು, ಮತ್ತೆ ಇದೊಂದು ಹೆಂಗಾಯ್ತು ಇಲ್ಲಿ ಇದು ಮೇಲ್ಗಡೆ ನೋಡು. ವಾಚ್ ಅಲ್ಲ ಅಂದ್ರೆ ಪ್ರಗತಿಗೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಅಲಾರಾಮ್ ಬೇಕು ಅಂತ ಒಂದು ಅಲಾರಾಮ್ ಕೊಡ್ಸಿದ್ವಿ, ಅದು ಹಾಳಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇನ್ನೊಂದು ಅಲಾರಾಮ್ ಅಂತ ಹೇಳ್ಬಿಟ್ಟು ಏನೋ ಯೋಚನೆ ಮಾಡಿದಾಗ ಯೂಸ್ಫುಲ್ ಆಗುವಂಥದ್ದೇ ಕೊಡಿಸ್ಬೇಕು, ಬಳಸಬೇಕು, ಉಪಯೋಗಕ್ಕೆ ಬರೋ ಅಂಥದ್ದು, ಮತ್ತು ಸರ್ಪ್ರೈಸ್ ಅನ್ಸ್ಬೇಕಂತ ಹೇಳಿ ಇದು. ಲಾಸ್ಟ್ ಟೈಮ್ ಪಿಂಕ್ ಕೊಡ್ಸಿದ್ದಲ್ಲ, ಅದಕ್ಕೆ ಈ ಸರಿ ಪರ್ಪಲ್ ಈ ಥರ ತೊಗೊಂಡು ಬಂದ್ವಿ. ಇನ್ಮೇಲೆ ಅಲಾರಾಮ್ ಇಟ್ಟು ಕರೆಕ್ಟ್ ಟೈಮ್ಗೆ ಎದ್ದೇಳಬೇಕು. ಓಕೆನಾ? ನೆಕ್ಸ್ಟ್ ಇದೇನು? ಬುಕ್. ಓಪನ್ ಮಾಡಿ. ನನಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಅಲ್ವಾ, ಸೊ ಪ್ರಗತಿನೂ ಯಾವಾಗಲೂ ಯಾವುದೋ ಬುಕ್ಕನ್ನು ವಿಶ್ ಬುಕ್ಕು, ನನ್ನ ವಿಶ್ ಲಿಸ್ಟ್ ಬುಕ್ಕು ಅಂತ ಹೇಳಿ ಯಾವುದಾದ್ರು ಸಣ್ಣ ಸಣ್ಣ ಬುಕ್ಕಲ್ಲೆಲ್ಲ ಬರ್ಕೊಳ್ಳೋದನ್ನ ನೋಡಿದ್ನ. ಸೊ ಅದಕ್ಕೆ ಒಂದು ಪ್ರಾಪರ್ ಡೈರಿ ಅಂತ ಇದ್ದರೆ ಅದರಲ್ಲಿ ಬರ್ಕೊಳ್ಳೋ ಅಭ್ಯಾಸ ಆಗುತ್ತೆ ಅಂತ ಹೇಳಿ ಡೈರಿ. ಅದು ಸ್ವಲ್ಪ ಚೆನ್ನಾಗಿರೋದು. ಸ್ಪೆಷಲ್ ಮೂಮೆಂಟ್ಸ್ ಏನಿದೆ ಲೈಫಲ್ಲಿ ಅದನ್ನೆಲ್ಲ ಇದ್ರಲ್ಲಿ ಬರೆದಿಟ್ಕೊ. ಓಕೆನಾ? ಚೆನ್ನಾಗಿದೆಯಾ? ಈ ಥರ ಇದೆ. ಯೂನಿಕಾರ್ನ್ದು ಪಿಂಕ್ ಕಲರ್ ತೊಗೊಂಡ್ವಿ. ಇದರೊಳಗೆ ನಿಂದು ಮೆಮೊರಬಲ್ ಏನಾದರೂ ಇದ್ದರೆ ಅದನ್ನೆಲ್ಲ ಬರೆದು ವಿತ್ ಡೇಟು ಟೈಮ್ ಬರೆದು ಮಾಡಿಕೊಂಡ್ರೆ ಯಾವಾಗಲೂ ನೆನಪಿರುತ್ತೆ. ಚೆನ್ನಾಗಿದೆಯಾ? ಸಕಲಾಗಿದೆ. ನೆಕ್ಸ್ಟ್ ಗೊತ್ತಾಗುತ್ತೆ. ಆಯ್ತು, ಓಪನ್ ಮಾಡು. ಅದು ಕವರ್ ಮಾಡೋಕ್ಕಾಗಲಿಲ್ಲ. ಸ್ಟೋರಿ ಬರ್ತು. ಪ್ರಗತಿ ಸ್ಟೋರಿ ಓದೋದಕ್ಕೆ ಇಂಗ್ಲೀಷಲ್ಲಿ ನನ್ನ ಹತ್ರ ಭಗವದ್ಗೀತೆ ಇದೆ, ಕನ್ನಡದಲ್ಲಿ. ನನಗೆ ಇಂಗ್ಲೀಷಲ್ಲಿ ಬೇಕು. ಭಗವದ್ಗೀತೆ ಕ್ಲಾಸ್ಗೆ ಹಾಕಿದ್ದೀವಿ, ಅದರಲ್ಲೆಲ್ಲ ಶ್ಲೋಕ ಎಲ್ಲ ಹೇಳ್ಕೊಡ್ತಾನೆ. ಭಗವದ್ಗೀತೆ ಬುಕ್ ನೋಡಿದೆ, ಬಟ್ ಸಡನ್ನಾಗಿ ಸಿಗಲಿಲ್ಲ. ಆದರೆ ರಾಮಾಯಣ ಇತ್ತು. ಯಾವಾಗಲೂ ರಾಮಾಯಣ ಇಲ್ವಾ ಮಮ್ಮಿ ಬುಕ್ಕು ಅಂತ ಕೇಳೋದು. ಅದಕ್ಕೆ ಭಗವದ್ಗೀತೆ ಬಿಟ್ಟರೆ ನೆಕ್ಸ್ಟ್ ನಮ್ಮ ಒಂದು ಗ್ರಂಥದಲ್ಲಿ ಯಾವುದಿದೆ ಅಂತ, ಅದಕ್ಕೆ ಇದು ಮಕ್ಕಳಿಗೆ ಅಂತಲೇ ರಾಮಾಯಣ ಕಲ್ತ್ಕೊಳ್ಳಿ, ಸ್ವಲ್ಪ ಸ್ಟೋರಿ ಏನಾದರೂ ರಾತ್ರಿ ಹೊತ್ತು ಓದೋ ಅಭ್ಯಾಸ ಇದೆ, ಓದಲಿ ಅಂತ ಹೇಳಿ ರಾಮಾಯಣ ಬುಕ್ ಕೊಟ್ಟು ತಂದಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟು ಪ್ರಗತಿಗೋಸ್ಕರ ಇನ್ನೊಂದು ಏನು ತಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ಚಿಕ್ಕ ಮಗನಲ್ಲಿ ನಾವು ಹತ್ರ ಬೈಕ್ ಇತ್ತಲ್ವಾ, ಕಣ್ಣಿಗೆ ಯಾವಾಗ್ಲೂ ಧೂಳು ಬೀಳುತ್ತೆ ಅಂತ ಪ್ರಗತಿ ಹತ್ರ ಎನಿ ಟೈಮ್ ಈ ತರದ ಗ್ಲಾಸ್ ಇರೋದು. ಎನಿ ಟೈಮ್ ನಿದ್ದೆ ಮಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ಬಿದ್ದೋಗೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೋಗಲ್. ಚೆನ್ನಾಗಿದ್ಯಾ? ಕೂಲ್ ಇದೆಯಾ? ಕೂಲ್ ಕೂಲ್. ಅದೊಂದು ಪ್ರಗತಿಗೆ ಯಾವಾಗ್ಲೂ ಕೊಡಿಸ್ತಾ ಇದ್ವಿ, ಬೈಕಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಯಾವಾಗ್ಲೂ ಮಿಸ್ ಆಗೋದು. ಅದಾದ್ಮೇಲೆ ಮಧ್ಯ ನಾವು ಕೊಡ್ಸಕ್ ಹೋಗ್ಲಿಲ್ಲ, ಇದೆ ಅದಾದ್ಮೇಲೆ ಕೊಡಿಸ್ತಾ ಇರೋದು.
ತುಂಬಾ ದಿನ ಕಾಣುತ್ತೋ ಇಲ್ವೋ ಅನ್ನೋ ಡೌಟ್ ಅಂತ. ಸೂಪರ್. ತಂಪು ತಂಪು ಕೂಲ್ ಕೂಲ್ ಪ್ರೀತ ಇಲ್ವಾ? ಬಾ ನಿಂಗೂ ಹಾಕ್ತೀನಿ. ಆದ್ರೆ ವಾಪಸ್ ಕೊಡ್ಬೇಕು. ನನ್ನ ಮಗುಗೆ ಹಾಕಿದ್ರೆ ಅವ್ನು ಜಬ್ಬಯ್ಯ ಅಂದ್ರೆ ವಾಪಸ್ ಕೊಡಲ್ಲ. ಇದು ತೆಗೆದ್ಬಿಡು. ಇದು ತೆಗಿಲಿಲ್ಲ ಆಕ್ಚುಲಿ ಚಿಕ್ಕ ಪಾಪದು ಹುಡುಗಿರ್ದು ಇದು ಮಿನಿಸೋದಲ್ಲಿ ತಂದಿರೋದು. ಇವನಿಗಂತೂ ತುಂಬಾ ಇಷ್ಟ ಆಯ್ತದ ಅವೆಲ್ಲ. ಬಿದ್ರೆ ಹೊಡೆದಾಗ ಬೈ ಆಮೇಲೆ ಕೊಡ್ತೀನಿ. ಓಕೆ ಬ್ಯಾಗಲ್ಲಿ ಇಡೋಣ ಬ್ಯಾಗಲ್ಲಿ. ಓಕೆ ಇದು ತಗೊಂಡು ಇದು ತಗೋ. ಇದ್ರೊಳಗೆ ಏನಿದೆ ನೋಡು. ಇದು ಹಾಕು ಸ್ಲೀಪಿಂಗ್ ಬ್ಯಾಗ್ ಹಾಕು. ಹೌದಾ ಚಿನ್ನ ಸಮಾಧಾನ ಮಾಡ್ತೀನಿ. ಓಪನ್ ಓಪನ್ ಹೇಳ ಓಪನ್ ಮಾಡೋಣ. ಇಲ್ಲಿ ಬಾ ಬಾ ಕುತ್ಕೋ. ಓಪನ್ ಮಾಡಮ್ಮ. ಇದು ಹಾಕೋ ನೀನು. ನೆಕ್ಸ್ಟ್ ಏನು ಕೊಟ್ಟಿರಬಹುದು ನಿನಗೇನಾದ್ರೂ ಇಷ್ಟ ಆದ್ರೆ. ಕೀಚೈನ್ ಪ್ರಗತಿ ಬಟ್ಟೆ ಕೊಡ್ಸ್ಬಿಟ್ಟು ಅಲ್ಲಿ ನಾನು ಚೆನ್ನಾಗಿದ್ಯಾ? ತೋರಿಸ್ಕೊಡಿಲ್ಲ ಒಂದ್ಸರಿ ಡ್ಯಾಡಿಗೆ ತೋರಿಸ್ತೀನಿ. ಇದು ಪ್ರಗತಿ ಬ್ಲೂ 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 ಸಿಕ್ಕಾಬಿಟ್ಟೆ. ನಾನು ಫಂಕ್ಷನ್ ಅಲ್ಲೂ ಬ್ಲೂ ಕಲರ್ ಡ್ರೆಸ್ ಹಾಕಿದೆ ಗೊತ್ತಾ? ಈ ರುಚಿನೋ ಅದಕ್ಕೆ ಬ್ಲೂ ಕೀ ಪಂಚನ್ನ ತಗೊಂಡ್ ಬಂದೆ. ಹಲೋ ಕಿಟಿ ಅವ್ರು ಕಾರಲ್ಲಿ ಕೂತಿದ್ರಲ್ಲ ಅವಾಗ ನಾನು ಹೋಗಿದ್ದು ಇದನ್ನ ತರಕ್ಕೇನೆ. ಇದು ಮತ್ತೆ ಇನ್ನೊಂದು ತಂದಿದ್ದೇನೆ. ಏನು ತೋರಿಸ್ತೀನಿ ತಾ ನೋಡು. ಗಲೀಜ್ ಮಾಡ್ಬಾರ್ದು. ನೆಕ್ಸ್ಟ್ ಓಪನ್ ಮಾಡು. ಓಪನ್ ಮಾಡು. ಗೆಸ್ ಮಾಡಕ್ಕಾಗಲ್ಲ. ಓಪನ್ ಮಾಡು. ಹೌದು ಹೌದು ಹೌದು. ಏನು ಇಷ್ಟು ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ಬಿಡ್ತೀಯಾ? ಒಂದ್ ಕಡೆ ಗೊತ್ತಿತ್ತು ಇನ್ನೊಂದ್ ಕಡೆ ಸಾಕಾಗಿತ್ತು. ಇದು ವಿಂಟರ್ ಟೈಮಲ್ಲಿ ಈ ಥರದ್ದು ನಿನ್ನೆ ಎಲ್ಲೋ ನೋಡಿ ಈ ಥರ ಚೆನ್ನಾಗಿದೆ ಅಲ್ವಾ ಅಂತ ಮಾತಾಡ್ತಾ ಇದ್ವಿ. ನೋಡು ಹಾಕೋ. ಆಗುತ್ತೆ ಅಂತ ಹೇಳಿ. ಆಗುತ್ತೆ. ಇಲ್ಲಿ ನೋಡಿಲ್ಲ ಅಕ್ಕಂಗೆ ಏನ್ ಕೊಟ್ಟೆ ಅಂತ. ನೀನು ಬರುತ್ತೆ. ಇವಾಗೆಲ್ಲ ಕ್ಲೋಸ್ ಮಾಡ್ಕೊಬೇಕು. ಇದು ನೋಡು ಮಮ್ಮಿ ಕೋಪ. ವಾವ್ ಕೋಪ ಏನಿಲ್ಲ. ಚೆನ್ನಾಗಿದ್ಯಾ ಅಂತ. ಈ ಕಲರ್ ಇರ್ಲಿಲ್ಲ ಅಂತ ಹೇಳಿ ಈ ಕಲರ್ ತಗೊಂಡ್ ಬಂದಿದ್ದು. ಬಾಯ್ಲಿ ಪ್ರೀತ ನೀನ್ ಹಾಕ್ತೀನಿ ಬಾಯ್ಲಿ. ಹಾಕಿ ನಿಂಗೂ ಆಗುತ್ತಲ್ಲ ಪ್ರೀತಮ್. ತೋರ್ಸು ಡ್ಯಾಡಿಗೆ. ಸೂಪರ್. ನಮ್ಗೆ ಅಂತಂದ್ರೆ ಎಲ್ಲರಿಗೂ ಆಗ್ಬಿಡುತ್ತೆ. ನೆಕ್ಸ್ಟ್ ಓಪನ್. ಇದು ಗೆಸ್ ಮಾಡುತ್ತೆ. ಆಗಲ್ಲ ಗೆಸ್ ಮಾಡಕ್ಕೆ. ಇದ್ರಲ್ಲಿ ಏನ್ ಸ್ಪೆಷಲ್ ಗೊತ್ತಾ? ಏನ್ ಮಗ್ನೆ ಹೇಳಿದ್ರೆ ಇದು ಮೇಲಾಗುತ್ತೆ. ಹೆಂಗ್ ಸಿರಿ ಇನ್ನೊಂದೈತೆ. ಏನ್ ಚಿನಿ ಅವ್ರು ಹೇಳಿದ್ದು? ರೈಟ್ ಗೊತ್ತಾಗುತ್ತೆ ಈಗ. ಇಲ್ಲಿ ನೋಡಿ ಇಲ್ಲಿ ಬಂತು. ಲೈಟ್ ಅಲ್ಲಿ ಡ್ಯಾಡಿಗೆ ತೋರ್ಸು. ಇಲ್ಲಿದೆ ನೋಡಿ ಇಲ್ಲಿ. ಪ್ರೆಸ್ ಮಾಡು ಜೋರಾಗೆ. ಚೆನ್ನಾಗಿದ್ಯಾ? ಅದೇ ಕಡೆ ಲಾಸ್ಟ್ ಗಿಫ್ಟ್ ಎಲ್ಲ ಮುಗೀತು. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಟಚ್ ಮಾಡಿದಾಗ ಇಲ್ಲಿ ಗೊತ್ತಾಯ್ತು. ಇರು ಆಗುತ್ತಾ? ಶೂಸ್ ಸೈಜ್ ಹೆಂಗ್ ಗೊತ್ತಾಯ್ತು? ನನ್ನ ಸೈಜ್ ಅಲ್ವಾ ನಿಂದು? ಚೆನ್ನಾಗಿದ್ಯಾ? ಈ ಡ್ರೆಸ್ಸಿಗೆ ಆಕ್ಚುಲಿ ಮ್ಯಾಚ್ ಆಗುತ್ತೆ. ಹೊಸ ಕಲರ್ ಬಂದಿರೋದು ತುಂಬಾ ಸಾಫ್ಟ್ ಆಗಿದೆ. ಇದು ವಾಷಬಲ್ ಅಂತ. ಹಾಕೋಮ್ಮ ಇದು ನೋಡೋಣ ಹೆಂಗ ಸೈಜ್ ಕರೆಕ್ಟ್ ಆಗಿದೆ ಅಂತ. ಆಮೇಲೆ
ಹಾಕೊಂಡು ಮಗ್ನ ಇದು ನಿನಗಾಗಲ್ಲ ಸಾಫ್ಟ್ ಆಗಿದೆ ಅಲ್ಲ ಅಮ್ಮ ಸಕ್ಕತ್ತು ಲೈಟ್ ಲೈಟ್ ಬರುತ್ತೆ ಪಿತು ಒಟ್ಟು ಹಾಕೊಂಡ್ಬಿಡ್ಬೇಕಲ್ವಾ ನೀನು ಹೋಗು ಯಾಕೆ ಚೀನು ನಿನಗೆ ಬೇರೆ ತಗೊಳಲ್ಲ ನಗ್ಬಾರ್ದಾ ಕೀ ಕೊಡ್ಬೇಕಂತ ಹೋಗ್ತಾನೆ ಹೆಜ್ಜೆ ಎತ್ತಿಕ್ಕಾಗಲ್ಲ ಯಾವ ಊರಿಗೆ ಹೋಗ್ತಾ ಇನ್ನು ಕಲರ್ ಸಖತ್ತಾಗಿದೆ ಅಲ್ಲ ತುಂಬಾ ಸಖತ್ತಾಗಿದೆ ಮಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ ರಬ್ಬರ್ ಅಂದ ತಕ್ಷಣ ಸ್ವಲ್ಪ ಕೆಲವೊಂದು ತುಂಬಾ ಗಟ್ಟಿ ಇರುತ್ತೆ ಆ ಥರ ಇಲ್ಲ ಯಾವ ಗಿಫ್ಟ್ ಇಷ್ಟ ಆಯ್ತು ನಿಂಗೆ ತುಂಬಾ ತುಂಬಾ ಯಾವ್ದು ಚೆನ್ನಾಗಿದೆ ಅನಿಸ್ತು ಎಷ್ಟಾದ್ರೂ ಹೇಳ್ಬೋದು ವರ್ಡ್ ಏನೋ ಇಷ್ಟ ಆಗಿದ್ದು ಅದಿಷ್ಟ ಆಯ್ತಾ ಬ್ಯಾಗ್ ಎಲ್ಲ ಇಷ್ಟ ಆಯ್ತಾ ಶೂ ಮಮ್ಮಿನೂ ಇಷ್ಟ ಆಯ್ತು ಅದು ಕಾರಲ್ಲಿ ಯಾವಾಗಾದ್ರೂ ಮಲ್ಕೊಂತೀಯಲ್ಲ ಅವಾಗ ಹಾಕು ಕರೆಕ್ಟಾಗಿದೆ ಅಲ್ಲ ಸೊ ಇದಿಷ್ಟು ನನ್ನ ಮಗಳು ಬರ್ತಡೆಗೆ ಅಂತ ನಾವಿಬ್ರು ಪ್ಲ್ಯಾನ್ ಮಾಡಿ ತೊಗೊಂಬಂದಷ್ಟು ಗಿಫ್ಟು ಸಣ್ಣ ಗಿಫ್ಟು ಬಟ್ ಒಂಥರ ಸಖತ್ತಾಗಿತ್ತು ನಮಗೂ ತರುವಾಗ ತುಂಬ ಖುಷಿ ಅನ್ನಿಸ್ತು ತಂದ್ಮೇಲೆ ಪ್ರಗತಿ ರಿಯಾಕ್ಷನ್ ನೋಡಿನೂ ಖುಷಿ ಆಯಿತು ಡ್ಯಾಡಿ ಎಷ್ಟೊಂದು ಸರ್ಕಸ್ ಮಾಡಿದ್ರು ನನ್ನ ಡ್ಯಾಡಿ ಆಚೆ ಕರ್ಕೊಂಡು ಹೋದಾಗ ಮಮ್ಮಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ತಗೊಂಡಿರೋದು ಪ್ರಗತಿ ಗೊತ್ತಾಗಬಾರ್ದು ಅಂತ ಏನೇನೋ ಮಾಡಿದ್ವಿ ಡ್ಯಾಡಿ ಚಾಕ್ಲೇಟ್ಸ್ ತರಕ್ ಹೋದಾಗ ಮಮ್ಮಿ ಯಾಕೆ ನಾನು ಮಮ್ಮಿ ಜೊತೆ ಇರ್ತೀನಿ ನನ್ನ ಯಾಕೆ ಕರ್ಕೊಂಡು ಹೋಗ್ತೀನಿ ಹೇಳ್ದೆ ಎಷ್ಟು ಹೌದಪ್ಪ ಇದೆಲ್ಲ ಪ್ರೀತಮ್ಗೆ ಈಗಲೇ ಆ ಥರ ಕೊಡ್ಸಲ್ಲ ಅವ್ನು ಇನ್ನೂ ಬರೀ ಕೊಡ್ಸಿದ್ರೆ 3 ಗಿಫ್ಟ್ ಕೊಡ್ಬೇಕಾಗತ್ತೆ ಅಷ್ಟೇ ಅವನಿಗೆ ಓ ಕರೆಂಟ್ ಹೋಯ್ತು ಬಂತು ನಾನು 3 ಗಿಫ್ಟಲ್ಲಿ 3 ಬುಕ್ಸ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾವ ಗಿಫ್ಟ್ ತುಂಬ ಒಂಥರ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಪ್ರಗತಿ ಎಲ್ಲರೂ ನಿನ್ನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳು ಎಲ್ಲರಿಗೂ ನಾನು ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಅಷ್ಟೇ ಪ್ರಗತಿ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ ಸೊ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಬರ್ತ್ಡೇ ಆ ವ್ಲಾಗ್ ಆಗಿತ್ತು ಹಾಗೆ ಇನ್ನೊಂದೇನು ಅಂತ ಅಂದರೆ ಭಗವಂತ ಏನೋ ಒಂದು ಕೊಡ್ತಾ ಇದ್ದಾನೆ ಅದರಲ್ಲಿ ಕಷ್ಟ ಇದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ರೂ ನೀವು ದಯವಿಟ್ಟು ಅದನ್ನು ಫೇಸ್ ಮಾಡಿ ಅಥವಾ ಅದನ್ನು ಒಪ್ಕೊಂಡು ಹೋಗ್ತಾ ಇರಿ ಅದಕ್ಕೆ ಅಂತಂದರೆ ಅದ್ರ ಮುಂದೆ ಇನ್ನೊಂದು ಏನೋ ಒಂದು ಒಳ್ಳೆಯ ವಿಚಾರ ಅಂತೂ ಖಂಡಿತ ಇರುತ್ತೆ ಅದಕ್ಕೆ ಆ ಕಷ್ಟ ಬಂದಿರುತ್ತೆ ಸೊ ಹಂಗಾಗಿ ನಾನು ಏನೇ ಹಾರ್ಡ್ ಟೈಮ್ ಅಂತ ಬಂದಾಗಲೂ ನಾನು ಮುಂದೆ ಒಳ್ಳೆ ಟೈಮ್ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಇದನ್ನು ನಾನು ನಂಬ್ಕೊಂಡು ಅದು ಮುಂದಕ್ಕೆ ಹೋಗ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅದ್ರ ಜೊತೆಗೆ ಸುಮಾರಿತ್ತು ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆ ನನಗೆ ಹಂಚ್ಕೊಳ್ಳೋದಕ್ಕೆ ಆಗಲಿಲ್ಲ ಇತ್ತು ಪುಟಾಣಿ ವ್ಲಾಗ್ ಅಂತ ಅನ್ನಿಸ್ಬಿಡ್ತು ಇನ್ನೂ ಇತ್ತು ನನ್ನ ಮನಸ್ಸಲ್ಲಿ ಏನೇನೋ ಹೇಳ್ಕೋಬೇಕು ಪ್ರಗತಿ ನಂದು ಬಾಂಡಿಂಗ್ ಅಂತ ಹೇಳಿ ಒಂದು ಖುಷಿ ವಿಚಾರಗಳಿತ್ತು ಅದೆಲ್ಲನೂ ನಾನು ಇನ್ನೊಂದು ದಿವಸ ಯಾವುದಾದ್ರೂ ವ್ಲಾಗಲ್ಲಿ ಹೇಳ್ಕೊಳ್ತೀನಿ ನನ್ನ ಮಗಳ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ಮೆಮೊರಬಲ್ ಆಗಿದೆ ಯಾಕೆಂತಂದರೆ ಯಾವುದೂ ಮರೆಯೋಕ್ಕೆ ಆಗಿಲ್ಲ ನನ್ನ ಮಗ ಫಸ್ಟ್ ಹೆಜ್ಜೆ ಇಟ್ಟಿರೋದು ನಾನು ಮರೆತು ಬಿಟ್ಟಿದ್ದೀನಿ ಬಟ್ ಪ್ರಗತಿ ಫಸ್ಟು 11ನೇ ತಿಂಗಳಲ್ಲಿ ಕೆಂಪೇಗೌಡ ಅಂತ ಒಬ್ಬರು ನನ್ನ ಹಸ್ಬೆಂಡ್ ಆರ್ಮಿ ಫ್ರೆಂಡ್ ಮನೆಗೆ ಹೋಗಿದ್ವಿ 11ನೇ ತಿಂಗಳು ಮುಡಿ ತೆಗ್ಸೋಕ್ಕೆ ಅಂತ ಊರಿಗೆ ಹೋಗಿ ಅಲ್ಲಿ ಫಸ್ಟ್ ಹೆಜ್ಜೆ ಇಟ್ಟಿದ್ದು ನನಗೆ ಎಷ್ಟು ಕಣ್ಣು ಮುಂದೆ ಕಟ್ಟದಂಗಿದೆ ಅಂದರೆ ಆ ಮೂಮೆಂಟನ್ನು ನಾನು ಅಷ್ಟು ಚೆರಿಷ್ ಮಾಡಿದ್ದೀನಿ ಸೊ ಅಷ್ಟು ಚೆನ್ನಾಗಿತ್ತು ಈಗ ಒಂದೇನೋ ಸ್ಟ್ರೆಸ್ಸು ಅದು ಇದು ಯೋಚನೆಗಳಿರಬೇಕಾದ್ರೆ ನನಗೆ ನೀಟಾಗಿ ಅದನ್ನು ಅನುಭವಿಸೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು ಪ್ರೀತಮ್ ಜೊತೆಗೆ ಸ್ವಲ್ಪ ಸ್ಟ್ರೆಸ್ಸು ಬಿಸಿ ಅಥವಾ ಏನೋ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮಗಳನ್ನ ನೋಡ್ಕೊಬೇಕು ಸ್ಕೂಲು ಡ್ಯಾನ್ಸ್ ಕ್ಲಾಸು ನನ್ನ ವಿಚಾರಗಳು ಹೀಗಾಗಿ ನಾನು ಅದನ್ನು ಅಷ್ಟು ನೀಟಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ ಬಟ್ ನನ್ನ ಮಗಳದನ್ನು ನಾನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೆ ನಾನು ಆ್ಯಂಡ್ ಶೀ ಈಸ್ ನನ್ನ ಮನೆ ದೇವತೆ ನನ್ನ ಮಗಳು ನಮ್ಮ ಮನೆ ದೇವತೆ ಅನ್ನೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅವಳು ಕರೆಕ್ಟ್ ಟೈಮಿಗೆ ನನ್ನ ಲೈಫಿಗೆ ಎಂಟ್ರಿ ಆಗಿದ್ದು ಆ್ಯಂಡ್ ನನ್ನ ಒಂದು ಇಲ್ಲಿಗೆ ಬರೋದಕ್ಕೆ ನನ್ನ ಮಗಳು ಕೂಡ ಒಂದು ದೊಡ್ಡ ಕಾರಣ ನಾನೇನೋ ಮಾಡಬೇಕು ಅಂತ ಬಂದಿದ್ದು ಹಠ ಅಲ್ಲಿಂದನೇ ಸೊ ಇಷ್ಟ ಆಯಿತು ಇಷ್ಟು ಅಲ್ಲ ಮತ್ತು ಇನ್ನೂ ತುಂಬ ಚಿಕ್ಕವಳವಾಗ ಸ್ಕೂಟಿ ತೊಗೊಂಡ್ಬಿಟ್ಟು ನಾನು ಮುಂದೆ ಕೂರಿಸ್ಕೊಂಡು ಹೋಗಬೇಕು ನಮ್ಮಮ್ಮ ಮನೆಗೆ ಹೋಗೋ ತನಕನೂ ಅದು ನಿದ್ದೆನೂ ಮಾಡ್ತಾಯಿರಲಿಲ್ಲ ಏನೂ ಮಾಡ್ತಾಯಿಲ್ಲ ನಾನು ಹೆಂಗೆ ಹೇಳಿದೋ ಹಂಗೆ ನಿಂತ್ಕೊಂಡಿರ್ತಾಯಿತ್ತು ಸೊ ಈ ಥರ ಕಳೆದಿರೋ ಮೆಮೊರೀಸ್ ತುಂಬ ಇದೆ ನನ್ನ ಹತ್ರ
ಆ್ಯಂಡ್ ಅದನ್ನ ಯಾವಾಗಲೂ ನಾನು ನೆನೆಸ್ಕೊತಾ ಇರ್ತೀನಿ. ಅವಳ ಫೋಟೋಸ್ ಇದ್ದಾವೆ, ಅವಳ ವೀಡಿಯೋಸ್ ಇದ್ದಾವೆ, ಅದನ್ನೆಲ್ಲ ಕೂಡ ಇನ್ನೊಂದ್ಸರಿ ಯಾವಾಗಾದ್ರೂ ಹಂಚ್ಕೊಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬರು ಖುಷಿಯಿಂದ ಸಿಕ್ಕಾಪಟ್ಟೆ ದೊಡ್ಡ ನೋವು ಇರುತ್ತೆ, ಅದು ಅರ್ಥ ಆಗೋದು ಕೆಲವ್ರಿಗೆ ಮಾತ್ರನೇ. ಬಟ್ ಈ ಎಫರ್ಟ್, ಈ ಹಾರ್ಡ್ ವರ್ಕಿಗೆ ಸಾರ್ಥಕತೆ ಅಂತ ಇವತ್ತು ನನಗೆ ಅನಿಸ್ತಾ ಇದೆ. ಅದು ಸಾಕು ನನಗೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.